ನಟಿ ದೀಪಿಕಾ ದಾಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಟಿ ದೀಪಿಕಾ ದಾಸ್ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಬಿಗ್ ಬಾಸಿಗೆ ಹೋಗಿ ಬಂದ್ಮೇಲಂತೂ ನಟಿ ದೀಪಿಕಾ ದಾಸ್ ಇನ್ನೂ ಫೇವರೇಟ್ ಆದ್ರು. ನೋಡೋದಕ್ಕೂ ಕೂಡ ಮುದ್ದಾಗಿ ಚೆನ್ನಾಗಿರುವಂತ ಈಕೆ ಅಭಿನಯ ಕೂಡ ಚೆನ್ನಾಗಿ ಮಾಡ್ತಾ ಇದ್ರು. ಕಿರುತೆರೆಯಲ್ಲಿ ಹೀರೋಯಿನ್ ಆಗಿರುವಂತ ಈಕೆಗೆ ಸ್ಯಾಂಡಲ್ವುಡ್ ನಲ್ಲಿ ಹೇಗೆ ಹೀರೋಯಿನ್ಸ್ಗೆ ಸಿನಿಮಾ ನಾಯಕಿಯರಿಗೆ ಫ್ಯಾನ್ಸ್ ಇರ್ತಾರೋ ಅದೇ ತರ ಕಿರುತೆರೆಯಲ್ಲಿ ಈಕೆಗೆ ದೊಡ್ಡ ಅಪಾರವಾದಂತ ಅಭಿಮಾನಿ ಬಳಗವೇ ಇದೆ. ಇದೀಗ ದೀಪಿಕಾ ದಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗ್ತಿರುವಂತ ಒಂದು ಸುದ್ದಿ ಅಭಿಮಾನಿಗಳ ಮನಸ್ಸಿಗೆ ತೀರಾ ಬೇಸರ ಆಗಿದೆ. ಹೌದು, ದೀಪಿಕಾ ದಾಸ್ ಮದುವೆಯಾಗಿ 8 ತಿಂಗಳಾಗಿದೆ. 8 ತಿಂಗಳಲ್ಲಿ ಒಂದು ಆಘಾತಕಾರಿ ವಿಚಾರ ಹೊರಗೆ ಬಿದ್ದಿದೆ. ಮದುವೆ ಆದ 8 ತಿಂಗಳಲ್ಲಿ ದೀಪಿಕಾ ಬಾಳಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದು ಹೋಗಿದೆ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ದೀಪಿಕಾ ದಾಸ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಬೇಕಾದಂತ ಅನಿವಾರ್ಯತೆ ಬಂದಿದೆ. ಅಯ್ಯೋ, ದೀಪಿಕಾಗೆ ಏನಾಗೋಯ್ತು, ಚೆನ್ನಾಗೇ ಇದ್ರಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದವರಿಗೆ ಖುದ್ದು ದೀಪಿಕಾ ದಾಸ್ ತಾಯಿಯವರೇ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಮಗಳು ಮತ್ತು ಅಳಿಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಿಕಾ ದಾಸ್ ಅವರ ತಾಯಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತ್ಯೇಕವಾದಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ದೀಪಿಕಾ ಬಾಳಲ್ಲಿ ಆಗಿರೋದಾದ್ರೂ ಏನು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ದೀಪಿಕಾ ದಾಸ್ ಮದುವೆಯಾಗಿ 8 ತಿಂಗಳಾಯ್ತು. ಮದುವೆಯನ್ನು ಕೂಡ ತುಂಬಾ ಸರ್ಪ್ರೈಸ್ಡ್ ಆಗಿ ಆದ್ರು. ಯಾರಿಗೂ ಕೂಡ ಹೇಳಲೇ ಇಲ್ಲ, ಯಾರನ್ನ ಕೂಡ ಕರೆಯಲೇ ಇಲ್ಲ. ಇದಕ್ಕಿದ್ದ ಹಾಗೆ ಒಂದೆರಡು ಫೋಟೋಗಳು ವೈರಲ್ ಆಗ್ಬಿಟ್ವು. ದೀಪಿಕಾ ದಾಸ್ ಮದುವೆ ಆಯ್ತು ಅಂತ ಅದೆಷ್ಟು ಅಭಿಮಾನಿಗಳು ಗೋಗರದು ಕೇಳ್ಕೊಂಡ್ರು. ಏನಿದು, ಹೇಳಲೇ ಇಲ್ಲ, ಕೇಳಲೇ ಇಲ್ಲ, ಹಾಗೇ ಮದುವೆ ಆದ್ರಿ ಅಂತ ಯಾವುದಕ್ಕೂ ಕೂಡ ಉತ್ತರನೇ ಕೊಡ್ಲಿಲ್ಲ. ಯಾವುದೋ ಒಂದು ಸಮುದ್ರ ತೀರದಲ್ಲಿ ಗಂಡ ಹೆಂಡತಿ ಇಬ್ರು ಅದ್ದೂರಿಯಾಗಿ ಮದುವೆ ಆದ್ರು. ತಮಗೆ ಬೇಕಾದಂತ ಕೆಲವು ಜನರನ್ನ ಮಾತ್ರ ಈ ಮದುವೆಗೆ ಕರೆಯಲಾಗಿತ್ತು. ಇದೆಲ್ಲ ಆದ್ಮೇಲೆ ದೀಪಿಕಾ ದಾಸ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಒಂದೇ, ಬಹು ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ, ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ವಿ, ಜೊತೆಗೆ ಓಡಾಡಿದ್ರು, ಯಾರಿಗೂ ಸತ್ಯ ಗೊತ್ತಾಗ್ಲಿಲ್ಲ. ಸೊ ಫೈನಲಿ ಮದುವೆ ಆಗ್ಲೇಬೇಕಾಗಿತ್ತು, ಮದುವೆ ಆಗಿದ್ದೀವಿ. ಸೀಕ್ರೆಟ್ ಅಂತ ಏನಿಲ್ಲ, ನಾವು ಯಾರ್ಯಾರನ್ನ ಕರಿಬೇಕು ಅಂತ ನಿರ್ಧರಿಸಿದ್ವೋ ಅವ್ರನ್ನ ಕರೆದು ನಮಗೆ ಹೇಗೆ ಬೇಕು ಅಂತ ಅನ್ಕೊಂಡಿದ್ವೋ ಅಷ್ಟೇ ಅದ್ದೂರಿಯಾಗಿ ಅದೇ ಲೊಕೇಶನ್ ಅಲ್ಲಿ ಮದುವೆ ಆಗಿದ್ದೀವಿ ಅನ್ನೋದನ್ನ ಹೇಳ್ಕೊಂಡಿದ್ರು. ಅದಾದ್ಮೇಲೆ ದೀಪಿಕಾ ದಾಸ್ ಯಾರ ಕೈಗೂ ಸಿಕ್ಕಿಲ್ಲ, ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೀರಿಯಲ್ ಅಂತೂ ಬಿಟ್ಟೇ ಬಿಟ್ರು, ಸಿನಿಮಾಗೆ ಹೋಗೋ ಆಸೆನೂ ಬಿಟ್ರು. ಈಗ ಏನಿದ್ರು ದೀಪಿಕಾ ದಾಸ್ನ ನಾವು ಮಾತಾಡಿಸ್ಬೇಕು ಅಂದರೆ ಲಂಡನ್ನು, ಪ್ಯಾರಿಸು, ದುಬೈಯು, ರಾಜಸ್ಥಾನ, ಹೀಗೆ ಬೇರೆ ದೇಶಗಳು, ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿತ್ತು. ಹೌದು, ತುಂಬ ಜನ ದೀಪಿಕಾಗೆ ಪ್ರಶ್ನೆ ಮಾಡ್ತಿದ್ದು ಅದನ್ನೇ, ನೀವು ಸಂಸಾರನೇ ಮಾಡಲ್ವಾ, ಹಾಗಾದರೆ ಬರೀ ತಿರುಗ್ತಾನೆ ಇರ್ತೀರಾ ಅಂತ. ದೀಪಿಕಾ ದಾಸ್ ಮದುವೆ ಆದ 8 ತಿಂಗಳಿಂದ ನಾನ್ ಸ್ಟಾಪ್ 17 ದೇಶಗಳನ್ನು ನೋಡಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಸುತ್ತುತ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ. ಇಂಥ ದೇಶ ನೋಡಿಲ್ಲ ಅಂತ ಅಲ್ಲ, ಎಲ್ಲ ದೇಶಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಇದನ್ನ ನೋಡಿ ದೀಪಿಕಾ ದಾಸ್ ಯಾರೋ ಸೌಂಡ್ ಪಾರ್ಟಿಯನ್ನೇ ಮದುವೆ ಆಗಿದ್ದಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ದು ಹೌದು. ಗಂಡನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ರಾ, ಮಾಡಿ ಅಂತ ಕೆಲವರು ಕಮೆಂಟ್ ಹಾಕಿ ಅದು ಟ್ರೋಲ್ ಆಗಿದ್ದು ಕೂಡ ಹೌದು. ದೀಪಿಕಾ ದಾಸ್ ಮದುವೆ ಆಗಿರುವಂತಹ ಹುಡುಗ ತುಂಬಾನೇ ರಿಚ್ ಆಗಿರುವಂತ ಹುಡುಗ. ಆ ಕಾರಣಕ್ಕಾಗಿ ಇಬ್ರು ದೇಶ ವಿದೇಶವನ್ನು ಸುತ್ತುತ್ತಾ ಇದ್ದಾರೆ. ಇದೀಗ ದೀಪಿಕಾ ದಾಸ್ ಗಂಡನ ಮೇಲೆ ಗಂಭೀರವಾದಂತ ಆರೋಪ ಬಂದಿದ್ದು, ಈ ಆರೋಪದ ಅಡಿಯಲ್ಲಿಯೇ ಕೇಸ್ ದಾಖಲಾಗಿದೆ. ಹೌದು, ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ದೀಪಿಕಾ ದಾಸ್ ಅವರ ತಾಯಿಗೆ ಪ್ರತಿ ರಾತ್ರಿಯೂ ಕೂಡ ದೂರವಾಣಿ ಕರೆ ಮಾಡಿ ಅಪರಿಚಿತ ವ್ಯಕ್ತಿಯೊಬ್ಬ ನಿಮ್ಮ ಅಳಿಯ ದೀಪಕ್ ಕುಮಾರ್ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ, ನಿಮ್ಮ ಅಳಿಯ ಬಡಾವಣೆಗಳನ್ನ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ, ಹೀಗಾಗಿ ಯಶವಂತ್ ಬಿನ್ ಕೃಷ್ಣಮೂರ್ತಿ ಎಂಬಾತನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹೌದು, ದೀಪಿಕಾ ದಾಸ್ ಅವರ ತಾಯಿಗೆ ನಿರಂತರವಾಗಿ ಕರೆ ಮಾಡಿ ಯಶವಂತ್ ಅನ್ನುವರು ಕಿರುಕುಳ ಕೊಟ್ಟಿದ್ದಾರೆ. ನಿಮ್ಮ ಅಳಿಯ ಸರಿ ಇಲ್ಲ, ಅವನು ದೊಡ್ಡ ಕಳ್ಳ, ಅವನು ಮೋಸ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ ಅಂತೆಲ್ಲ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲದೆ ದೀಪಿಕಾ ದಾಸ್ಗೂ ಕೂಡ ಕರೆ ಮಾಡಿ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಇವರು ಇಂಗ್ಲೆಂಡ್ನಲ್ಲೇ ಸುತ್ತಾ ಇದ್ದಿದ್ರಿಂದ ದೇಶಕ್ಕೆ ಬರುವ ಸಂದರ್ಭದಲ್ಲಿ ದೀಪಿಕಾ ದಾಸ್ ಅವರ ತಾಯಿಗೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕಿರಿಕಿರಿಯನ್ನ ನೀಡಿದ್ದಾರೆ. ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಬಂದು ಆಣೆ ಮಾಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಇವರಿಗೆ ಇರಿಟೇಟ್ ಆಗಿದೆ. ಇನ್ನು ದೀಪಿಕಾ ದಾಸ್ ಪತಿ ದೀಪಕ್ ಅವರು ತಡೆಯಾಜ್ಞೆಯನ್ನ ಕೂಡ ಜಾರಿ ಮಾಡಿದ್ದಾರೆ. ತಡೆಯಾಜ್ಞೆಯನ್ನ ದಾವೆ ಹೂಡಿದ್ರು. ವಿಚಾರಣೆಯ ಹಂತದಲ್ಲಿ ಈಗ ಎಲ್ಲವೂ ಕೂಡ ನಡೀತಾ ಇದೆ. ನಿಮ್ಮ ಮಗಳು ಮದುವೆ ಆಗಿರೋದು ಒಬ್ಬ ಕೆಟ್ಟ ವ್ಯಕ್ತಿಯನ್ನ, ಆತ ದೊಡ್ಡ ವಿಲನ್ನು ಅಂತೆಲ್ಲ ಹೇಳಿ ಪದ್ಮಲತಾ ಅವರಿಗೆ
ನಿರಂತರವಾಗಿ ಕರೆ ಬರ್ತಾ ಇತ್ತಂತೆ. ಹೌದು, ಸುಮಾರು 1 ತಿಂಗಳ ಹಿಂದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಅಂತ ದೀಪಿಕಾ ದಾಸ್ ಹೋಗಿದ್ರು. ಬಂದಿದ್ದು ತಡವಾಗಿತ್ತು. ಸುಮಾರು 7 ತಿಂಗಳಿಂದ ನನ್ನ ಮೊಬೈಲ್ಗೆ ಯಶವಂತ್ ಬಿನ್ ಕೃಷ್ಣಮೂರ್ತಿ ಅನ್ನುವರು ಕರೆ ಮಾಡಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಹಣವನ್ನು ಸಂಪಾದಿಸಿದ್ದಾರೆ. ಇವರು ಯಾರ್ದ್ಯಾರ್ದೋ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದಾರೆ. ನಿನ್ನ ಅಳಿಯ ನೀನು ಅನ್ಕೊಂಡಷ್ಟು ಒಳ್ಳೆಯ ವ್ಯಕ್ತಿಯಲ್ಲ, ಯಾರಿಗೋ ಮೋಸ ಮಾಡಿ ಆ ದುಡ್ಡಿನಲ್ಲಿ ಜೀವನ ಮಾಡ್ತಾ ಇರೋದು. ಹೀಗೆ ಬಾಯಿಗೆ ಬಂದಂತೆ ದೀಪಿಕಾ ದಾಸ್ ಗಂಡನ ಬಗ್ಗೆ ದೀಪಿಕಾ ದಾಸ್ ಅವರ ತಾಯಿ ಬಳಿ ಮಾತನಾಡಿದ್ದಾರೆ. ದೀಪಿಕಾ ದಾಸ್ಗೂ ಕೂಡ ನಿರಂತರವಾಗಿ ಇದೇ ಥರ ಕರೆ ಮಾಡಿದ್ದಾರೆ. ಇದೆಲ್ಲದರಿಂದ ರೋಸ್ ಹೋಗಿ ಸುಸ್ತಾಗಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಲೇಬೇಕಾದಂಥ ಅನಿವಾರ್ಯತೆ ಬಂದಿದ್ದರಿಂದ ತಾಯಿ ಮತ್ತು ಮಗಳು ಇಬ್ಬರೂ ಹೋಗಿ ಯಾರು ಕರೆ ಮಾಡ್ತಾ ಇದ್ರೋ ಆ ನಂಬರನ್ನು ಕೊಟ್ಟು ಒಂದಷ್ಟು ವಾಯ್ಸ್ ರೆಕಾರ್ಡನ್ನು ಕೊಟ್ಟು ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆತನಿಗೆ ದೀಪಿಕಾ ದಾಸ್ ಗಂಡನ ಮೇಲೆ ಒಂದಷ್ಟು ಬೇಸರ ಇದೆ ಅನ್ನೋದು ಗೊತ್ತಾಗಿದೆ. ನಿಜವಾಗ್ಲೂ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮದುವೆ ಆದ 8 ತಿಂಗಳಿಗೆ ಈ ಥರ ನೆಮ್ಮದಿ ಕೆಡಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದೀಪಿಕಾ ದಾಸ್ ಅವರ ಗಂಡ ದೀಪಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇದ್ದು, ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದ್ರಿಂದ ಕೇಸ್ ಯಾವ ಕಡೆ ತಿರುಗುತ್ತೆ, ತಪ್ಪು ಯಾರ್ದು ಏನು ಅನ್ನೋದು ಗೊತ್ತಾಗಲಿದೆ. ಇಷ್ಟಪಟ್ಟು ಖುಷಿಯಿಂದ ಮದುವೆ ಆಗಿ ದೇಶ ಸುತ್ತುತ್ತಾ ಇದ್ದ ದೀಪಿಕಾಗೆ ಇದು ನಿಜವಾಗ್ಲೂ ಕೂಡ ಆಘಾತ ಆಗಿದೆ. ಎಲ್ಲ ಖುಷಿಯಲ್ಲಿ ಇದ್ದಂಥ ಜೋಡಿಗೆ ಇದೀಗ ಟೆನ್ಷನ್ಗೆ ಎದುರಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ